ಹಲೋ ಮಕ್ಕಳೇ, ನಾವಿವತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ರಿಲೇಟೆಡ್ 3 ಇಲಸ್ಟ್ರೇಷನ್ಸ್ನ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ಇವಾಗ ಇಲಸ್ಟ್ರೇಷನ್ 2 ಅಲ್ಲಿ ಅಮಿತಾಬ್ ಬಾಬು ಆ್ಯಂಡ್ ಚಾರು ಸೆಟಪ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಆನ್ April 1st, 2019. They contributed 50,000, 40,000, 30,000 respectively. So ಇದು ಅವರ ಕ್ಯಾಪಿಟಲ್ as their capitals and agreed to share profits and losses in the ratio 3:2:1. Amitabh is to be paid a salary of ₹1,000 per month. ಸೊ ಅಮಿತಾಬ್ಗೆ 1,000 ಪ್ರತಿ ತಿಂಗಳು ಸಿಗುತ್ತೆ. ಹಾಗಂದರೆ ಒಂದು ವರ್ಷಕ್ಕೆ 12,000 ಸಿಗುತ್ತೆ. ಓಕೆ. ಆ್ಯಂಡ್ ಬಾಬು ಅ ಕಮಿಷನ್ ಆಫ್ ₹5,000. ಸೊ ಬಾಬುಗೆ ಕಮಿಷನ್ ಎಷ್ಟು? ₹5,000. It is provided that interest to be allowed on capital at 6% per annum. ಸೊ ಇವರ 50,000, 40,000 ಮತ್ತು 30,000 ಇದೆ ಅಲ್ಲ, ಅದ್ರ ಮೇಲೆ 6% ಕ್ಯಾಪಿಟಲ್ ಚಾರ್ಜ್ ಮಾಡಿದಾಗ 3,000, 2,400, 1,800 ಸಿಗುತ್ತೆ ಪರ್ ಪರ್ಸನ್. ಅದನ್ನು ಆ್ಯಡ್ ಮಾಡಿಬಿಟ್ಟು ಔಟರ್ ಕಾಲಮಲ್ಲಿ ಹಾಕೊಳ್ಳಿ. ಅದಾದಮೇಲೆ ದ ಡ್ರಾಯಿಂಗ್ಸ್ ಫಾರ್ ದಿ ಇಯರ್ ವೇರ್ ಅಮಿತ್ ₹6,000 ಆ್ಯಂಡ್ ಬಾಬು ₹4,000 ಆ್ಯಂಡ್ ಚಾರು ₹2,000. ಸೊ ಅವರ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಇವಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ₹270 ವಾಸ್ ಚಾರ್ಜ್ಡ್ ಆನ್ ಅಮಿತ್ಸ್ ಡ್ರಾಯಿಂಗ್ಸ್, ₹180 ಆನ್ ಬಾಬುಸ್ ಡ್ರಾಯಿಂಗ್ಸ್ ಆ್ಯಂಡ್ 90 ಆನ್ ಚಾರುಸ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ನಾವಿಲ್ಲಿ ಬರ್ಕೊಬೇಕು, ₹540. The net profit as per profit and loss account for the year ending March 31, 2020 was 35,660. ಸೊ ₹35,660 ಬಂದುಬಿಟ್ಟು ಹಳೆ ಪ್ರಾಫಿಟ್ಟು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು ಬ್ರ್ಯಾಕೆಟ್ಸಲ್ಲಿ ಬೇಕಿದ್ರೆ ನೀವು ನೆಟ್ ಪ್ರಾಫಿಟ್ ಅಂತ ಬರ್ಕೊಬೋದು. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಇದೆ. ಓಕೆ, ಅದನ್ನೆರಡನ್ನು ಆ್ಯಡ್ ಮಾಡಿದಾಗ 36,200 ಸಿಗುತ್ತೆ. ಅದನ್ನು ಲೆಫ್ಟ್ ಸೈಡಲ್ಲಿ ಹಾಕ್ಕೊಳ್ಳಿ, ಡೆಬಿಟ್ ಸೈಡಲ್ಲಿ. 36,200ಇಂದ ಈ ಅಮೌಂಟನ್ನೆಲ್ಲ ಡಿಡಕ್ಟ್ ಮಾಡ್ತಾ ಬನ್ನಿ. ಆವಾಗ ನಿಮಗೆ ₹12,000 ಸಿಗುತ್ತೆ. ಈ ₹12,000ನ ಇರುವಂತಹ 3 ಪಾರ್ಟ್ನರ್ಸ್ಗೆ ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ 3:2:1 ನಾವು ಡಿವೈಡ್ ಮಾಡ್ತೀವಿ. ಹೀಗೆ ಇಲಸ್ಟ್ರೇಷನ್ 2 ಸಾಲ್ವ್ ಆಗುತ್ತೆ. ಓಕೆ, ನೆಕ್ಸ್ಟು ಇಲಸ್ಟ್ರೇಷನ್ 3ಗೆ ಹೋಗೋಣ. ಇಲಸ್ಟ್ರೇಷನ್ 3ಅಲ್ಲಿ ಯದು, ಮಧು ಆ್ಯಂಡ್ ವಿದು ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:2:1. Their fixed capitals on April 1st, 2019 were Yadu 5 lakh, Madhu 4 lakh and Vidu 3,50,000. As per their partnership deed, partners are entitled to interest on capital at 5% per annum, and Yadu has to be paid a salary of 2,000 per month, while Vidu would be receiving a commission of ₹18,000. Net loss of the firm as per profit and loss account for the year ending March 31, 2019 amounted to ₹75,000. On the basis of above information, prepare profit and loss appropriation account. So prepare profit and loss appropriation account for the year ending March 31, 2019. ಸೊ ನೀವು ಕ್ವೆಶ್ಚನಲ್ಲಿ ನೋಡಿದ್ರೆ ನೆಟ್ ಲಾಸ್ ಇದೆ. ಸೊ ನೆಟ್ ಲಾಸ್ ಇರುವಾಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದನ್ನೆಲ್ಲ ಏನೂ ಲೆಕ್ಕಕ್ಕಿಡಲ್ಲ. ಇರುವಂಥ ನೆಟ್ ಲಾಸನ್ನು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನೆಟ್ ಲಾಸು ಡೆಬಿಟ್ ಸೈಡಲ್ಲಿ ಬರುತ್ತೆ. ಈ ನೆಟ್ ಲಾಸನ್ನು 3 ಪಾರ್ಟ್ನರ್ಸ್ಗೆ ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಮಿಕ್ಕಿದ್ದು ಯಾವುದೂ ಕೌಂಟಿಗೆ ಬರಲ್ಲ ವೆನ್ ದೆರ್ ಇಸ್ ಅ ನೆಟ್ ಲಾಸ್ ಗಿವನ್ ಇನ್ ಪ್ರಾಬ್ಲಮ್. ಓಕೆ, ಹೀಗೆ ನಾವು ಇಲಸ್ಟ್ರೇಷನ್ 3ನ ಸಾಲ್ವ್ ಮಾಡ್ತೀವಿ. ಇಲಸ್ಟ್ರೇಷನ್ 4. Amitabh and Babul are partners sharing profits in the ratio of 3:2 with capitals 50,000 and 30,000 respectively. Interest on capital is agreed at 6% per annum. Babul is to be allowed an annual salary of 2,500. ಸೊ ಬಾಬುಲ್ ಸ್ಯಾಲ್ರಿ 2,500 ಅಂತ ನಾವಿಲ್ಲಿ ಬರ್ಕೊತೀವಿ. ಓಕೆ, ನೆಕ್ಸ್ಟು ಮ್ಯಾನೇಜರ್ ಇಸ್ ಟು ಬಿ ಅಲೌಡ್ ಅ ಕಮಿಷನ್ ಆಫ್ ₹5,000. Amitabh has also given a loan on April 1st, 2019 of ₹50,000 to the firm without any agreement. During the year 2019-20, the profits earned is 22,500. ಈ 22,250 ಇದೆ ಅಲ್ಲ, ಆ ಅಮೌಂಟಿಂದ
ನಾವು ಫಸ್ಟು ಮ್ಯಾನೇಜರ್ದು ಆ 5000 ರುಪೀಸ್ ಕಮಿಷನ್ನ ತೆಗಿಬೇಕಾಗುತ್ತೆ. ಅದಾದಮೇಲೆ ಅಮಿತಾಬ್ಗೆ 50,000 ರುಪೀಸ್ ಲೋನ್ ಕೊಟ್ಟಿರ್ತಾರೆ. ಓಕೆ, ಆ 50,000 ರುಪೀಸ್ ಲೋನ್ಗೆ 6% ಬೈ ಡಿಫಾಲ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದನ್ನು ಚಾರ್ಜ್ ಮಾಡಿದಾಗ 3,000 ರುಪೀಸ್ ಆಗುತ್ತೆ. ಸೊ ಟೋಟಲ್ ಆಗಿ 22,250ಇಂದ ಈ 8,000ನ ನಾವು ತೆಗಿತೀವಿ. 8,000ನ ತೆಗೆದ ಮೇಲೆ ನಮಗೆ ಉಳಿಯೋದೆ 14,250 ರುಪೀಸ್. ನಾವು ಆ ಅಮೌಂಟನ್ನ ಇಲ್ಲಿ ಬರ್ಕೊತೀವಿ. ಸೊ ದಿಸ್ ಈಸ್ ವಾಟ್ ಅ ನೆಟ್ ಪ್ರಾಫಿಟ್ ಬಿಫೋರ್ ಬಾಬುಲ್ ಸ್ಯಾಲ್ರಿ. ಇವನಿಗೆ ಸ್ಯಾಲ್ರಿ ಕೊಡೋಕ್ಕಿಂತ ಮುಂಚೆ ಕ್ಯಾರಿ ಡೌನ್ ಆಗಿರುವಂಥ ಫೈನಲ್ ಪ್ರಾಫಿಟ್ ಇದು. ಆಮೇಲೆ ನಾವು ಬಾಬುಲ್ ಸ್ಯಾಲ್ರಿನ ಇಲ್ಲಿ 2,500 ಹಾಕ್ಕೊತೀವಿ. ನೆಕ್ಸ್ಟು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಶೋಯಿಂಗ್ ದ ಡಿಸ್ಟ್ರಿಬ್ಯೂಷನ್ of profit and the partners capital accounts for the year ending March 31, 2020. So interest on capital, your capital Amitabh ಮತ್ತೆ ಬಾಬುಲ್ಗೆ 3,000 ಮತ್ತು 1,800, 14,250ನ ಡೆಬಿಟ್ ಸೈಡ್ ತೊಗೊಂಬನ್ನಿ. ಈ ಅಮೌಂಟನ್ನೆಲ್ಲ ಡಿಡಕ್ಟ್ ಮಾಡಿ ನಿಮಗೆ 6,950 ಸಿಗುತ್ತೆ. ಈ 6,950ನ ಅಮಿತಾಬ್ ಮತ್ತು ಬಾಬುಲ್ಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ದಟ್ ಈಸ್ 3:2 ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಈಗ ಇದರ ಜೊತೆ ಅವರು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ನ ಕೂಡ ಕೇಳಿದ್ದಾರೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ದಟ್ ಈಸ್ ಅಮಿತಾಬ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟು ಅವನ ಬ್ಯಾಲೆನ್ಸ್ ಹಾಕ್ಕೊತೀವಿ 50,000. ಆಮೇಲೆ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ ಅಲ್ಲ 3,000 ಅದನ್ನು ಹಾಕ್ಕೊತೀವಿ. ಆಮೇಲೆ ಇಲ್ಲಿ ಅವನಿಗೆ 4,170 ಪ್ರಾಫಿಟ್ ಬಂದಿದೆ, ಅದನ್ನು ಕೂಡ ಹಾಕ್ಕೊತೀವಿ. ಟೋಟಲಾಗಿ 57,170 ಅವನ ಡೆಬಿಟ್ ಸೈಡ್ಗೆ ಹಾಕ್ಕೊತೀವಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ 57,170. ನೆಕ್ಸ್ಟು ಬಾಬುಲ್ಸ್ ಕ್ಯಾಪಿಟಲ್. ಬಾಬುಲ್ಸ್ ಕ್ಯಾಪಿಟಲು ಸಿಮಿಲರ್ ಮ್ಯಾನರ್. ಬ್ಯಾಲೆನ್ಸ್ ಎಷ್ಟಿದೆ ಒಂದು ಕ್ಯಾಪಿಟಲ್ ಅದನ್ನು ಹಾಕ್ಕೊತೀವಿ. ಆಮೇಲೆ ಅವನಿಗೆ ಸ್ಯಾಲ್ರಿ ಕೊಟ್ಟಿರ್ತಾರೆ 2,500. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಬಂದಿರೋವಂಥ ಪ್ರಾಫಿಟ್ಟು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ತೀವಿ. ಆವಾಗ 37,080 ರುಪೀಸ್ ಬರುತ್ತೆ. ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ಗೆ ಹೋಗುತ್ತೆ 37,080. ಸೊ ಹೀಗೆ ಇಲ್ಲಸ್ಟ್ರೇಷನ್ 2, 3 ಮತ್ತು 4 ರಿಲೇಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಥ್ಯಾಂಕ್ ಯು.